ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ ಇವತ್ತು 12ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 12. ನಾತಿ ಪ್ರಸೀದತಿ ತಥೋಪಚಿತೋಪಚಾರೈರಾರಾಧಿತ ಸುರಗಣೈ ಹೃದಯ ಬದ್ಧ ಕಾಮೈಃ ಯತ್ಸರ್ವಭೂತದಯಯಾ ಸದಲಭ್ಯ ಯೈಕೋ ನಾನಾ ಜನೇಶ್ವವಹಿತ ಸುಹೃದಂತರಾತ್ಮ. ಅನುವಾದ: ನನ್ನ ಪ್ರಭುವೇ, ಭೌತಿಕ ಕಾಮನೆಗಳಿಂದ ತುಂಬಿದವರಾಗಿ ಬಗೆ ಬಗೆಯ ಬಾಹ್ಯ ಸಲಕರಣೆಗಳಿಂದ ಬಹಳ ಸಂಭ್ರಮಪೂರ್ಣವಾಗಿ ನಿನ್ನನ್ನು ಪೂಜಿಸಲು ವ್ಯವಸ್ಥೆ ಮಾಡತಕ್ಕ ದೇವತೆಗಳ ಪೂಜೆಯಿಂದ ನೀನು ಅಷ್ಟೇನು ತುಂಬ ಸಂತುಷ್ಟನಾಗುವುದಿಲ್ಲ. ನಿನ್ನ ಅವ್ಯಾಜ ಕಾರುಣ್ಯವನ್ನು ಮಾತ್ರ ತೋರಿಸುವುದಕ್ಕಾಗಿ ನೀನು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಪರಮಾತ್ಮನಾಗಿ ನೆಲೆಸಿರುವೆ. ನೀನು ಎಂದೆಂದಿಗೂ ಎಲ್ಲರ ಹಿತೈಷಿಯಾಗಿರುವೆ, ಆದರೆ ನೀನು ಭಕ್ತರಲ್ಲದವರಿಗೆ ದೊರಕುವವನಲ್ಲ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಬ್ರಹ್ಮ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಭಗವಂತನಿಗೆ ಹೇಳ್ತಾನೆ, ನಿನ್ನ ಭಕ್ತರು ನಿಜವಾದ ಶ್ರವಣ ವಿಧಾನ ಇದೆಯಲ್ಲ ಅದರ ಮೂಲಕ, ಅಂದರೆ ಕಿವಿಗಳ ಮೂಲಕನೇ ನಿನ್ನನ್ನು ಕಾಣಬಹುದು. ಮತ್ತೆ ಶ್ರವಣ ಮಾಡೋದ್ರಿಂದ ಏನಾಗುತ್ತೆ? ಅವರ ಹೃದಯಗಳು ಪರಿಶುದ್ಧವಾಗುತ್ತೆ. ಆಗ ನೀನು ಅಲ್ಲಿ ಆಸನವನ್ನು ಸ್ವೀಕಾರ ಮಾಡ್ತೀಯ, ಅಂದರೆ ಅವರ ಹೃದಯದಲ್ಲಿ ಬಂದು ನೆಲೆಸ್ತೀಯ. ಆಮೇಲೆ ಆ ಭಕ್ತರ ಮೇಲೆ ನಿನಗೆ ಅದೆಷ್ಟು ಕರುಣೆ ಅಂತಂದರೆ, ಅವರು ಸದಾ ಧ್ಯಾನ ಮಾಡ್ತಾ ಇರ್ತಾರಲ್ಲ ಒಂದು ರೂಪವನ್ನು ಇಟ್ಕೊಂಡು, ಅದೇ ರೂಪದಲ್ಲಿ ಅವ್ರ ಮುಂದೆ ನೀನು ಪ್ರಕಟನಾಗ್ತೀಯ ಅಂತಂದ್ಬಿಟ್ಟು ತಿಳ್ಕೊಂಡ್ವಿ. ಈಗ ಬ್ರಹ್ಮ ಈ ಶ್ಲೋಕದಲ್ಲಿ ಹೇಳ್ತಾನೆ, ಭೌತಿಕ ಕಾಮನೆಗಳಿಂದ ತುಂಬಿರುವಂಥವ್ರು ಅವ್ರೇನು ಮಾಡ್ತಾರೆ ಅಂದರೆ, ಈ ಭೌತಿಕ ವಸ್ತುಗಳಿರುತ್ತಲ್ಲ ಅದರಿಂದ ಬೇರೆ ಬೇರೆ ರೀತಿಯ ವಸ್ತುಗಳು, ಇದರಿಂದ ಎಲ್ಲ ತುಂಬ ಸಂಭ್ರಮವಾಗಿ, ಈಗ ನಾವು ನೋಡ್ತೀವಿ ಬೇಕಾದಷ್ಟು ಜನ ದೇವರ ಪೂಜೆಯನ್ನು ತುಂಬ ಡೆಕೋರೇಷನ್ ಮಾಡಿ ಅದಕ್ಕೆ ಏನೇನೋ ಅಲಂಕಾರಗಳು, ಅದಕ್ಕೆ ಸಾವಿರಾರು ಗಟ್ಟಲೆ ದುಡ್ಡನ್ನು ಖರ್ಚು ಮಾಡಿ ಸಾವಿರಾರು ಗಟ್ಟಲೆ ವಿಧ ವಿಧವಾದಂತಹ ವಸ್ತುಗಳಿಂದ ಅಲಂಕಾರ ಮಾಡಿರ್ತಾರಲ್ವಾ. ಆದರೆ ಕೆಲವರು ಸಿಂಪಲ್ ಆಗಿ ಒಂದೇ ಒಂದು ಹೂವಿನ ಹಾರ ಹಾಕಿ ಭಗವಂತನಿಗೆ ಪೂಜೆ ಮಾಡಿರ್ತಾರೆ ಅಲ್ವಾ. ಡಿಫ್ರೆನ್ಸ್ ಇರುತ್ತೆ. ಅಂದರೆ ಇವ್ರ ಹತ್ರ ಇದೆ ತೋರಿಸ್ಕೊಳ್ಳೋದಕ್ಕೋಸ್ಕರ ಅಂತಲೇ ಮಾಡ್ತಾರೆ ಕೆಲವರು. ನಾವೆಷ್ಟು ಗ್ರ್ಯಾಂಡಾಗಿ ಮಾಡಿದ್ದೀವಿ ನೋಡಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ. ಈ ರೀತಿಯೇ ಬಾಹ್ಯ ಸಲಕರಣೆಗಳು, ಅಂದರೆ ಈ ಜಗತ್ತಲ್ಲಿ ಸಿಗುವಂಥ ಐಹಿಕ ಸಲಕರಣೆಗಳು, ವಸ್ತುಗಳೇನಿದೆಯೋ ಅದರಿಂದ ಬಹಳ ಸಂಭ್ರಮವಾಗಿ ನಿನ್ನನ್ನು ಪೂಜಿಸ್ತಾರಲ್ಲ, ಅಂಥ ದೇವತೆಗಳ ಪೂಜೆಯಿಂದನೂ ನೀನೇನು ಅಷ್ಟೊಂದು ಸಂತುಷ್ಟನಾಗೋದಿಲ್ಲ. ಅಂದರೆ ಆ ದೇವತೆಗಳಿಗಿಂತ ಕೆಳಮಟ್ಟದಲ್ಲಿರುವಂತಹ ಜೀವಿಗಳಿರ್ತಾರಲ್ಲ ಅವರ ಹೃದಯದಲ್ಲೂ ನೀನಿದೆಯಾ. ಅಂದರೆ ಇಲ್ಲಿ ಭಗವಂತನ ಕರುಣೆ ಅನ್ನೋದು ಹೇಗಿದೆ ಅಂತಂದ್ಬಿಟ್ಟು, ಭಗವಂತ ಆ ದೇವತೆಗಳು ವಿಜೃಂಭಣೆಯಿಂದ ಮಾಡ್ತಾರಲ್ಲ ಆರಾಧನೆ, ಅದಕ್ಕೇ ಇಷ್ಟಪಡ್ತಾನೆ ಅಂತಲ್ಲ, ಅದರಿಂದನೂ ಕೂಡ ಅವನು ಸಂತುಷ್ಟನಾಗೋದಿಲ್ಲ. ಅವನ ಕರುಣೆ ಎಷ್ಟಿದೆ ಅಂತಂದರೆ, ಅವನು ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಪರಮಾತ್ಮನಾಗಿ ಹೋಗಿ ಇದ್ದಾನೆ. ಆದರೆ ಆ ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿ ಇದ್ದಾನೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಗೊತ್ತಿದ್ರೂ ಕೂಡ ಅದನ್ನು ನೋಡೋದಕ್ಕೆ ಇಷ್ಟಪಡೋದಿಲ್ಲ, ಅಥವಾ ಅದ್ರ ಬಗ್ಗೆ ಯೋಚನೆ ಕೂಡ ನಾವು ಮಾಡೋದಿಲ್ಲ ಅಲ್ವಾ. ಆದರೆ ಭಗವಂತ ನೋಡಿ ಎಷ್ಟು ಕರುಣಾಮಯಿ ಅಂತಂದರೆ, ಅವನು ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ. ಆಮೇಲೆ ಬ್ರಹ್ಮ ಹೇಳ್ತಾ ಇದ್ದಾನೆ, ನೀನು ಎಂದೆಂದಿಗೂ ಎಲ್ಲರ ಹಿತೈಷಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಾನೇ ಇಷ್ಟಪಡುವಂಥವನು. ಆದರೆ ನೀನು ಭಕ್ತರು ಅಲ್ಲದೆ ಇರ್ತಾರಲ್ಲ ಅವ್ರಿಗೆ ಮಾತ್ರ ನೀನು ಸಿಗೋದಿಲ್ಲ. ಹಂಗನ್ಬಿಟ್ಟು ಭಕ್ತರು ಅಲ್ಲದೆ ಇರೋರ ಹೃದಯದಲ್ಲಿ ಇರೋದಿಲ್ವಾ ಭಗವಂತ? ಇರ್ತಾನೆ, ಆದರೆ ಅವ್ರಿಗೆ ಕಾಣಿಸ್ಕೊಳ್ಳೋದಿಲ್ಲ. ಯಾಕೆ? ಅವರೇ ಇವನನ್ನು ನಂಬಲ್ಲ, ಇವನ ಬಗ್ಗೆ ಆಸಕ್ತಿ ವಹಿಸೋದಿಲ್ಲ ಅಂದಮೇಲೆ ಅವನು ಯಾಕೆ ಅವ್ರಿಗೆ ಕಾಣಿಸ್ಕೊಳ್ತಾನೆ? ಅವರ ಹೃದಯದಲ್ಲೂ ಇದ್ದಾನೆ ಪರಮಾತ್ಮನಾಗಿ. ಕರುಣೆ ಅವನಿಗೆ ಯಾವಾಗಾದರೂ ಇವತ್ತಲ್ಲ ನಾಳೆ ನನ್ನ ಕಡೆ ತಿರುಗಿ ನೋಡ್ತಾನೇನೋ ಅಂತ ಅವನು ಅವ್ರ ಹೃದಯದಲ್ಲೂ ಇರ್ತಾನೆ, ಆದರೆ ಅವನು ಕಾಣಿಸ್ಕೊಳ್ಳೋದಿಲ್ಲ ಭಕ್ತರಲ್ಲದೆ ಇರೋರಿಗೆ ಅನ್ನೋದು ಈ ಶ್ಲೋಕದ ಅನುವಾದದಲ್ಲಿರುವಂಥ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭೌತಿಕ ವ್ಯವಹಾರಗಳ ಆಡಳಿತಗಾರರಾಗಿ ಸ್ವರ್ಗಲೋಕಗಳಲ್ಲಿ ನಿಯುಕ್ತರಾಗಿರುವ ದೇವತೆಗಳೂ ಕೂಡ ಭಗವಂತನ ಭಕ್ತರಾಗಿರುವರು. ಆದರೆ ಅದೇ ಸಮಯದಲ್ಲಿ ಅವರಿಗೆ ಭೌತಿಕ ಸಂಪತ್ತಿನಲ್ಲಿ ಮತ್ತು ಇಂದ್ರಿಯ ತೋಷಣದಲ್ಲಿ ಅಭಿಲಾಷೆಗಳಿರುತ್ತವೆ.
ಭಗವಂತನು ಎಷ್ಟೊಂದು ಕರುಣೆಯುಳ್ಳವನೆಂದರೆ ಅವರು ಬಯಸುವುದಕ್ಕಿಂತ ಅಧಿಕವಾಗಿ ಎಲ್ಲ ಬಗೆಯ ಭೌತಿಕ ಸುಖಗಳನ್ನೂ ಕೊಡುತ್ತಾನೆ. ಆದರೆ ಅವರು ಪರಿಶುದ್ಧ ಭಕ್ತರಾಗಿ ಇಲ್ಲದಿರುವುದರಿಂದ ಅವನು ತುಷ್ಟನಾಗಿರುವುದಿಲ್ಲ. ಅಂದರೆ ಅರ್ಥ ಏನು? ಈಗ ಭೌತಿಕ ವ್ಯವಹಾರಗಳನ್ನು ನೋಡ್ಕೊಳ್ಳುವಂಥ ಒಂದು ಆಡಳಿತಗಾರರಾಗಿ ನಿಯುಕ್ತರಾಗಿರೋರು ಯಾರು ಅಂತಂದರೆ ದೇವತೆಗಳು. ಸ್ವರ್ಗದಲ್ಲಿ ವಾಸ ಮಾಡ್ತಾರೆ ಅಂತ ಹೇಳ್ತೀವಲ್ವ, ಆ ದೇವತೆಗಳು. ಅವರು ಕೂಡ ಭಗವಂತನ ಭಕ್ತರೇನೆ. ಆದರೆ ಅವರು ಭಗವಂತನ ಭಕ್ತರೂ ಹೌದು, ಅದರ ಜೊತೆಗೆ ಅವರಿಗೆ ಈ ಭೌತಿಕ ಸಂಪತ್ತುಗಳನ್ನೆಲ್ಲ ಅನುಭವಿಸ್ಬೇಕು ಅನ್ನುವಂಥ ಒಂದು ಆಸಕ್ತಿ ಇರೋರು, ಅಂದರೆ ಸಕಾಮ ಭಕ್ತರು ಅಂತ ನಾವು ಹೇಳ್ತೀವಲ್ವ, ಆ ರೀತಿ. ಅಂದರೆ ತಮ್ಮ ಕಾಮನೆಗಳನ್ನು ಇಟ್ಕೊಂಡು ಆ ಭಗವಂತನನ್ನು ಕೂಡ ಇಷ್ಟಪಡ್ತಾರೆ. ಆ ರೀತಿ ಇರೋರು ಭಗವಂತನಿಗೆ ಎಷ್ಟು ಕರುಣೆ ಇದೆ ನೋಡಿ. ಯಾಕೆ ಅಂತಂದರೆ ಇವರು ನನ್ನ ಆಡಳಿತ ಏನಿದೆಯೋ, ನನ್ನ ಈ ಒಂದು ಜಗತ್ತನ್ನು, ಇದನ್ನೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಆಮೇಲೆ ಅವರು ನನ್ನ ಭಕ್ತರು ಕೂಡ. ಆದರೆ ಐಹಿಕದಲ್ಲೂ ಕೂಡ ಅವ್ರಿಗೆ ಆಸಕ್ತಿ ಇರೋದ್ರಿಂದ ಅವ್ರು ಇಷ್ಟಪಟ್ಟಿದ್ದಕ್ಕಿಂತ ಅವನು ಜಾಸ್ತಿನೇ ಕೊಡ್ತಾನೆ ಅವ್ರಿಗೆ ಭೌತಿಕ ಸುಖಗಳನ್ನು. ಈಗ ನಾವು ಅಷ್ಟೇ, ಭಗವಂತನ ಭಕ್ತರಾಗಿ ನಮಗೇನಾದರೂ ಆಸೆಗಳಿದ್ರೂ ಕೂಡ ಆ ಭಗವಂತ ನಾವು ಕೇಳಿದ್ದಕ್ಕಿಂತ ಹೆಚ್ಚಾಗಿ ನಮಗೆ ಕೊಡ್ತಾನೆ. ಆದರೆ ಅವರು ಪರಿಶುದ್ಧವಾದ ಭಕ್ತರಲ್ಲ. ಈ ಶುದ್ಧ ಭಕ್ತರು ಅಂತಿರ್ತಾರಲ್ಲ, ಅವರಿಗೆ ಆಸೆಗಳೂ ಇರೋದಿಲ್ಲ. ಈ ಭೌತಿಕ ಪ್ರಪಂಚದಲ್ಲಿರುವಂಥ ಯಾವುದ್ರ ಮೇಲೂ ಅವ್ರಿಗೆ ಆಸಕ್ತಿ ಇರೋದಿಲ್ಲ. ಅವ್ರಿಗೇನಿದ್ರು ಬರೀ ಭಗವಂತ, ಅವನ ಮೇಲೆ ಮಾತ್ರ ಆಸಕ್ತಿ, ಅವನನ್ನು ಬಿಟ್ಟು ಬೇರೆ ಏನೂ ಇಷ್ಟಪಡೋದಿಲ್ಲ. ಅವರು ಪರಿಶುದ್ಧರಾಗಿರುವಂಥವ್ರು. ಆದರೆ ದೇವತೆಗಳು ಹೇಗೆ ಅಂತಂದರೆ ಅವರು ಭಕ್ತರು ಆಗಿರ್ತಾರೆ ಮತ್ತು ಅವರಲ್ಲಿ ಆಸೆಗಳು ಇರುತ್ತೆ. ಅದನ್ನು ಈಡೇರಿಸ್ಕೊಳ್ಬೇಕು ಅಂತ ಕೂಡ ಅವರು ಪ್ರಯತ್ನಗಳನ್ನು ಮಾಡ್ತಿರ್ತಾರೆ. ಅವ್ರಿಗೆ ಭಗವಂತ ಅವರು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗೇ ಕೊಡ್ತಾನೆ. ಆದರೆ ಅವರು ಪರಿಶುದ್ಧ ಭಕ್ತರಾಗಿಲ್ಲದೆ ಇರೋ ಕಾರಣದಿಂದ, ಅವ್ರ ಮನಸ್ಸಲ್ಲಿ ಇನ್ನೂ ಐಹಿಕ ವ್ಯಾಮೋಹಗಳಿರೋ ಕಾರಣದಿಂದ ಅವನು ಅವರ ಬಗ್ಗೆ ಸಂತುಷ್ಟನಾಗಿರೋದಿಲ್ಲ. ಒಂದು ನನ್ನವನು ಅಂತ ಹೇಳ್ಕೊಳ್ಳಲ್ಲ ಅವನು ಅವರನ್ನ. ಅದೇ ಪರಿಶುದ್ಧ ಭಕ್ತರನ್ನ ಅವನು ನನ್ನವನು ಅಂತ ಹೇಳ್ಕೊಳ್ತಾನೆ ಮತ್ತು ಅವನ ಸೇವೆಯನ್ನು ಇವನೇ ಹೋಗಿ ಮಾಡ್ತಾನೆ. ಆ ರೀತಿಯ ಕರುಣೆಯನ್ನು ತೋರಿಸುವಂಥವನು ಭಗವಂತ. ತನ್ನ ಅಸಂಖ್ಯಾತ ಪುತ್ರರಲ್ಲಿ ಯಾವನೊಬ್ಬನು ತ್ರಿವಿಧ ಕ್ಲೇಶಮಯವಾದ ಭೌತಿಕ ಜಗತ್ತಿನಲ್ಲಿ ಉಳಿದಿರಲು ಭಗವಂತನು ಬಯಸುವುದಿಲ್ಲ. ನಿರಂತರವಾಗಿ ಜನನ, ಮರಣ, ವೃದ್ಧಾಪ್ಯ, ರೋಗಗಳೆಂಬ ಭೌತಿಕ ಸಂಕಷ್ಟಗಳಲ್ಲಿ ನರಳುತ್ತಿರಲು ಇಚ್ಛಿಸುವುದಿಲ್ಲ. ಸ್ವರ್ಗಲೋಕಗಳಲ್ಲಿರುವ ದೇವತೆಗಳು ಮತ್ತು ಈ ಲೋಕದಲ್ಲಿರುವ ಅನೇಕ ಭಕ್ತರೂ ಕೂಡ ಭಗವಂತನ ಭಕ್ತನಾಗಿ ಇರಲು ಮತ್ತು ಭೌತಿಕ ಸುಖಲಾಭಗಳನ್ನು ಪಡೆದುಕೊಳ್ಳಲು ಬಯಸುತ್ತಾರೆ. ಅವರು ಹಾಗೆ ಮಾಡುವುದು ಅಧೋಗತಿಗೆ ಬೀಳುವ ಅಪಾಯದಿಂದ ಕೂಡಿರುತ್ತದೆ ಮತ್ತು ಇದು ಅವರ ಬಗ್ಗೆ ಭಗವಂತನು ಅತೃಪ್ತಿಗೊಳ್ಳುವಂತೆ ಮಾಡುತ್ತದೆ. ನೋಡಿ, ಇಲ್ಲಿ ಇವಾಗ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯ ಏನು ಅಂತಂದರೆ, ಭಗವಂತನಿಗೆ ಬೇಕಾದಷ್ಟು ಜನ ಮಕ್ಕಳಿದ್ದೀವಿ ಅಲ್ವಾ? ಅಂದರೆ ಜೀವಿಗಳೆಲ್ಲರೂ ಕೂಡ ಭಗವಂತನ ಮಕ್ಕಳೇನೆ. ಅಸಂಖ್ಯಾತ ಅಂತಂದ್ರೆ ಏನು, ಎಣಿಸೋದಕ್ಕಾಗದೇ ಇಲ್ಲ, ಬೇಕಾದಷ್ಟು ಅಂತ. ಅಂಥ ಜೀವಿಗಳಲ್ಲಿ ಯಾರೇ ಒಬ್ಬ ಜೀವಿಯೂ ಕೂಡ 3 ರೀತಿಯ ಕ್ಲೇಶಗಳಿರುವಂತಹ, ಅಂದರೆ ಅರ್ಥ ಏನು, ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ, ಇದು ಬೇಕಾದಷ್ಟು ಸರಿ ಬಂದಿದೆ ಅಲ್ವಾ? ಇಂಥ ಕ್ಲೇಶಗಳಲ್ಲಿ ನಾವು ಮುಳುಗಿರ್ತೀವಿ. ಯಾವುದೋ ಒಂದು ಕಷ್ಟಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ. ಅಂಥ ಕಷ್ಟಗಳಿಂದ ತುಂಬಿರುವಂತಹ ಈ ಒಂದು ಭೌತಿಕ ಜಗತ್ತಲ್ಲಿ ಉಳ್ಕೊಂಡ್ಬಿಡ್ತಾನಲ್ಲ, ಅದು ಭಗವಂತ ಇಷ್ಟಪಡೋದಿಲ್ಲ. ಯಾಕೆ ಅಂತಂದರೆ ಅವನ ಜೊತೆ ಅವನ ಮನೇಲಿ ಇರಬೇಕು ಅಂತ ಅವನಿಗಿಷ್ಟ. ಇದ್ಯಾವುದೋ ಒಂದು ಮಾಯಾ ಜಗತ್ತಲ್ಲಿ ನನ್ನ ಮಗು ಇರ್ತಾನಲ್ಲ ಅನ್ನೋದು ಅವನಿಗಿಷ್ಟ ಇಲ್ಲ. ಈಗ ಎಕ್ಸಾಂಪಲ್ಗೆ ಒಬ್ಬ ತಂದೆ ಇರ್ತಾನೆ, ಅವನಿಗೊಂದು 4 ಜನ ಮಕ್ಕಳಿದ್ರೆ ಅದರಲ್ಲಿ ಒಬ್ಬ ಮಗ ಜೈಲಲ್ಲಿ ಇರ್ತಾನೆ ಅಂತ ಇಟ್ಕೊಳ್ಳಿ. ಅದು ತಂದೆಗೆ ಇಷ್ಟ ಆಗುತ್ತಾ? ಆ ಜೈಲಲ್ಲಿ ಎಷ್ಟೇ ಸೌಕರ್ಯಗಳಿದ್ರೂ ಕೂಡ ತಂದೆಗೆ ಇಷ್ಟ ಆಗೋದಿಲ್ಲ. ಆದರೂ ಅವನ ಮೇಲೆ ಕನಿಕರ ತೋರಿಸಿ ಅವನಿಗೇನು ಬೇಕೋ, ಅವನಿಗೆ ಹೊರಗಡೆ ಬರೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಅವನು ಇಷ್ಟಪಡ್ತಾನೆ. ಅದಕ್ಕೇನು ಸಹಾಯ ಬೇಕೋ ಅದೆಲ್ಲ ಮಾಡ್ತಾನೆ. ಆದರೆ ಅದೇ ಮನೆಯಲ್ಲಿರುವಂಥ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳುವಂಥ ಮಗ ಅಂತಂದರೆ ವಿಶೇಷವಾಗಿ ಒಂದು ಕಾಳಜಿಯನ್ನು ಕೂಡ ಆ ತಂದೆ ಇಟ್ಕೊಂಡಿರ್ತಾನೆ. ಅವನ ಮೇಲೆ ಒಂದು ಒಳ್ಳೆ ಭಾವನೆ ಕೂಡ ಇರುತ್ತೆ ತಂದೆಗೆ ಅಲ್ವಾ? ಆದರೆ ನನ್ನ ಮಗ ಜೈಲಲ್ಲಿದ್ದಾನಲ್ಲ, ಅವನು ಇಲ್ಲಿಗೆ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ, ಅವನು ಒಳ್ಳೆಯವನಾಗ್ಬಿಟ್ರೆ ಚೆನ್ನಾಗಿರುತ್ತೆ, ಅಲ್ಲಿರಬಾರ್ದವನು ಅಂತ ಇಷ್ಟಪಡ್ತಾನೆ ನೋಡಿ. ಅದೇ ರೀತಿ ಈ 3 ಕ್ಲೇಶಗಳಿಂದ ತುಂಬಿರುವಂಥ ಈ ಭೌತಿಕ ಜಗತ್ತು ಜೈಲಿನ ಹಾಗೇನೆ.
ಇಲ್ಲಿ ಯಾರಾದರೂ ಇರ್ತಾರೆ ಅಂತಂದರೆ ಭಗವಂತನಿಗೆ ಅದು ಇಷ್ಟ ಆಗೋದಿಲ್ಲ. ಆಯಿತಾ? ಯಾಕೆ ಅಂದರೆ ಇಲ್ಲಿ ಜನನ, ಮರಣ, ವೃದ್ಧಾಪ್ಯ, ರೋಗಗಳು ಅನ್ನುವಂಥ ಬೇಕಾದಷ್ಟು ಭೌತಿಕ ಕಷ್ಟಗಳು ಇರುತ್ತೆ. ಅದರಿಂದ ನರಳುತ್ತಾ ಇರ್ತಾನೆ ಇಲ್ಲಿ. ಅದು ಅವನಿಗಿಷ್ಟ ಆಗೋದಿಲ್ಲ. ನನ್ನ ಮಕ್ಕಳು ನರಳಬಾರದು ಅನ್ನೋದು ಕೂಡ ಅವನ ಇಚ್ಛೆ ಆಗಿರುತ್ತೆ. ಸೊ ಸ್ವರ್ಗಲೋಕದಲ್ಲಿರುವಂಥ ದೇವತೆಗಳು ನೋಡಿ, ನಾವು ಏನು ಅಂದ್ಕೊಳ್ತೀವಿ, ನಾವು ದೇವತೆಗಳಾಗಬೇಕು ಅಂತಂದರೆ ನಮ್ಮ ಕೈಲಾಗಲ್ಲಪ್ಪ, ನಾವು ಸ್ವರ್ಗಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತೀವಿ. ಆ ಸ್ವರ್ಗದಲ್ಲಿ ಯಾರಿರ್ತಾರೆ? ದೇವತೆಗಳಿರ್ತಾರೆ. ಅದಲ್ಲದೆ ಈ ಲೋಕದಲ್ಲೂ ಕೂಡ ಬೇಕಾದಷ್ಟು ಜನ ಭಕ್ತರಿರ್ತಾರೆ. ಅಂದರೆ ಏನು, ಅವ್ರಿಗೇನು ಲೌಕಿಕದಲ್ಲಿ ಆಸಕ್ತಿ ಇಲ್ಲ ಅಂತಲ್ಲ, ಆ ರೀತಿ ಇರೋರು ಇರ್ತಾರೆ. ಅವರಿಗೆ ಲೌಕಿಕದಲ್ಲಿ ಕೆಲವೊಂದು ಆಸೆಗಳೂ ಇರುತ್ತೆ, ಅದನ್ನು ಪಡ್ಕೋಬೇಕು ಅನ್ನುವಂಥ ಆಸಕ್ತಿನೂ ಇರುತ್ತೆ. ಜೊತೆಗೆ ಅವರು ಭಗವಂತನನ್ನು ಕೂಡ ತುಂಬ ಪ್ರೀತಿಸ್ತಾ ಇರ್ತಾರೆ. ಎರಡೂ ಇರುತ್ತೆ. ದೇವತೆಗಳು ಕೂಡ ಅದೇ ಗುಂಪಿಗೆ ಸೇರಿರುವಂಥವ್ರು. ಅವರು ಸ್ವರ್ಗಲೋಕದಲ್ಲಿ ಸಿಗುವಂತಹ ಭೋಗಗಳನ್ನು ಭೋಗಿಸ್ಬೇಕು ಅಂತಲೂ ಕೂಡ ಇಷ್ಟಪಡ್ತಾರೆ. ಜೊತೆಗೆ ಅವರು ಭಗವಂತನಿಗೆ ವಿಧೇಯರಾಗೂ ಇರ್ತಾರೆ, ಅಂದರೆ ಭಗವಂತನಿಗೆ ಭಕ್ತರಾಗಿರ್ತಾರೆ. ಈ ರೀತಿ ಈ ಲೋಕದಲ್ಲೂ ಬೇಕಾದಷ್ಟು ಜನರನ್ನು ನಾವು ನೋಡಿರ್ತೀವಿ. ಅವರು ಭಗವಂತನ ಭಕ್ತರು ಆಗಿರ್ತಾರೆ, ಮತ್ತು ಅವರಿಗೆ ಲೌಕಿಕದಲ್ಲೂ ಕೂಡ ಆಸಕ್ತಿನೂ ಇರುತ್ತೆ ಅಲ್ವಾ? ನನಗಿದು ಬೇಕು, ಅದು ಬೇಕು ಅಂತ ಆಸೆ ಪಡೋವಂಥವ್ರು ಇರ್ತಾರೆ. ಅವ್ರು ಹಾಗೆ ಮಾಡ್ತಾ ಇರ್ತಾರಲ್ಲ, ಅದು ಒಂದಲ್ಲ ಒಂದು ದಿವಸ ನಮಗೆ ಅಧೋಗತಿಗೆ ತರುತ್ತೆ. ಅಂದರೆ ಏನು, ಈಗ ನಾನು ಏನೋ ಒಂದು ಪುಣ್ಯವನ್ನು ಮಾಡಿರ್ತೀನಿ, ಅದಕ್ಕೆ ಸ್ವರ್ಗಲೋಕದಲ್ಲಿರ್ತೀನಿ. ಅದೆಲ್ಲ ಖರ್ಚಾಗ್ಬಿಟ್ಮೇಲೆ ಮತ್ತೆ ನಾನು ಕೆಳಗಡೆ ಬೀಳುವಂಥ ಒಂದು ಸಂದರ್ಭ ಬಂದೇ ಬರುತ್ತೆ. ಈಗ ಯಾರು ಎಷ್ಟೇ ಒಳ್ಳೆ ಭಕ್ತನಾಗಿದ್ರು ಐಹಿಕಕ್ಕೆ ಅಟ್ಯಾಚ್ ಆಗಿದ್ರೆ, ಅದರಲ್ಲಿ ಅವನಿಗೆ ಆಸಕ್ತಿ ಇದ್ದರೆ ಒಂದಲ್ಲ ಒಂದು ದಿವಸ ಅದರಿಂದ ಇವನಿಗೆ ಪ್ರಾಬ್ಲಮ್ ಬರ್ಬೋದು, ಅವನು ಮತ್ತೆ ಅಧೋಗತಿಗೆ ಇಳಿಬಹುದಲ್ವಾ? ಅದಕ್ಕೆ ಭಗವಂತನಿಗೇನು ಅಂತಂದರೆ, ಅವನು ಅವ್ರ ಬಗ್ಗೆ ಅತೃಪ್ತಿಯನ್ನು ಪಟ್ಕೊಳ್ಳೋ ಹಾಗೆ ಮಾಡುತ್ತೆ. ಇವನಿಷ್ಟೆಲ್ಲ ಮಾಡಿದ್ರು ಅವನಿಗೆ ಐಹಿಕದಲ್ಲಿ ಅಟ್ಯಾಚ್ಮೆಂಟ್ ಇರೋದ್ರಿಂದ ಇವತ್ತಲ್ಲ ನಾಳೆ ಅವನು ಕೆಳಗಡೆ ಬಿದ್ದೋಗ್ಬೋದು ಅನ್ನೋ ಒಂದೇ ಒಂದು ಕಾರಣದಿಂದ ಅವನಿಗೆ ಅತೃಪ್ತಿ ಅನ್ನೋದು ಇರತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ. ಭಗವಂತನಿಗೆ ನಮ್ಮ ಮೇಲೆ ಎಷ್ಟು ಕಾಳಜಿ ಇದೆ, ಎಷ್ಟು ಯೋಚನೆ ಮಾಡ್ತಾನೆ, ಅದೆಲ್ಲವೂ ಕೂಡ ನಮಗೆ ಗುರುಗಳು ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಬಗ್ಗೆ ಭಗವಂತ ಎಷ್ಟು ಯೋಚನೆ ಮಾಡ್ತಾನೆ, ನಾವೇನು ಯೋಚನೆ ಮಾಡೋದಿಲ್ಲ, ಅಥವಾ ನಾವೇನು ಅವನ ಬಗ್ಗೆ ಕೇರು ಮಾಡೋದಿಲ್ಲ. ಆದರೆ ಭಗವಂತ ನಮ್ಮ ಬಗ್ಗೆ ಸದಾ ಕೇರ್ ಮಾಡ್ತಿರ್ತಾನೆ. ಹೇಗೆ ನೋಡಿ, ತಂದೆ ಮಕ್ಕಳ ಬಗ್ಗೆ ಎಷ್ಟು ಕೇರ್ ತಗೊಳ್ತಾ ಇರ್ತಾನೆ. ಮಕ್ಕಳು ಕೇರ್ ತಗೊಂಡಿಲ್ಲ, ಕೆಲವರು ತಗೊಳ್ತಾರೆ, ಕೆಲವರು ಅವ್ರ ಬಗ್ಗೆ ಯೋಚನೆನೂ ಮಾಡೋದಿಲ್ಲ, ಅವರಿದ್ದಾರೆ ಅನ್ನೋದು ಕೂಡ ಅವ್ರು ಮರ್ತು ಹೋಗಿರ್ತಾರೆ. ಆ ರೀತಿ ತಮ್ಮ ಜೀವನದಲ್ಲೇ ತಾವು ಮುಳುಗೋಗಿರ್ತಾರೆ. ಆದರೆ ತಂದೆ ಆದವನು ತನಗೆ 10 ಮಕ್ಕಳಲ್ಲ, 20 ಮಕ್ಕಳಲ್ಲ, 100 ಮಕ್ಕಳಿದ್ರೂ ಕೂಡ ಪ್ರತಿಯೊಬ್ಬ ಮಗನ ಬಗ್ಗೆನೂ ಕೂಡ ಅವನು ಕೇರ್ ಮಾಡೇ ಮಾಡ್ತಾನಲ್ವಾ? ಅದೇ ರೀತಿಯಲ್ಲಿ ಭಗವಂತ ಕೂಡ ನಮ್ಮ ಬಗ್ಗೆ ಅವನು ತುಂಬ ಕಾಳಜಿಯನ್ನು ವಹಿಸ್ತಾನೆ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.